ಎಲ್ಲರಿಗೂ ನಮಸ್ಕಾರಗಳು. ಮಾಲಿಂಗಪುರ ತಾಲೂಕು ಘೋಷಣೆ ಮಾಡಬಹುದು. ನಾನು ಮಾನ್ಯ ಪ್ರಶ್ನರ ಸಾಧನೆ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ವಿರೋಧ ಪತ್ರ ಕೊಡುವ ಮಾನ್ಯ 18ನೇ ತಾರೀಕಿನ ದಿವಸ ಸದನದೊಳಗೆ ನಮ್ಮ ಭಾಗದ ಶಾಸಕರು ಏನು ಹೇಳಿದಂದ್ರೆ ಮಾಲಿಂಗಪುರ ತಾಲೂಕು ಆಗ್ತೈತಿ ತಾಲೂಕು ಮಾಡಬೇಕಂತ ಹೇಳಿ ಸರ್ಕಾರ ಒತ್ತಾಯ ಪಡಿಸು. ಅವಾಗ ಕಂದಾಯ ಸಚಿವರು ನಮಗೇನು ಹೇಳಬೇಕಾಗಿತ್ತು, ಭಾಳ ನಿಮ್ಮದು ಎಲ್ಲ ತಾಲೂಕು ಮಾಡ್ತೀನಿ ನಮಗೊಂದು ಖುಷಿ ಇತ್ತು. ಏನು ಮಾಡಿದಂದ್ರೆ ಮಾಲಿಂಗಪುರ ತಾಲೂಕಿನ ವರದಿಯನ್ನು ವಿಲೇವಾರಿ ಮಾಡಿದ್ರು. ವಿಲೇವಾರಿಯಿಂದ ಕಸದ ಬುಟ್ಟಿಗೆ ಹಾಕಿದಂಗೆ ಏನು ಈ ಮಗ ಏನು ಸುಪ್ರೀಂ ಏನು ಹೈಕೋರ್ಟ್ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜು ಹಾಕೋದ್ರಿಂದ ಇಲ್ಲಿ ಒಂದು ಚಳವಳಿ ಮಾಡಾಕಿದ್ದೀವಿ. ಸುಮಾರು 30 ವರ್ಷಗಳ ಬೇಡಿಕೆ ಐತಿ. ಈ ಭಾಗದಾಗ ಒಬ್ಬ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ನಮಗೆ ತಿಮ್ಮಾಪುರ ಅಂತೇಳಿ ಕ್ಯಾಬಿನೆಟ್ ಮಿನಿಸ್ಟರ್ ಅದನ್ನು ಗಮನಕ್ಕೆ ತಗೊಂಡಿಲ್ಲ. ಒಳ್ಳೆ ಜೋಡಿ ಮಾತುಕತೆನೂ ಮಾಡಿಲ್ಲ. ಈ ಭಾಗದ ಒಬ್ಬ ಶಾಸಕರನ್ನು ಕೇಳಿಲ್ಲ. ಹೋರಾಟ ಸಮಿತಿಯ ಜೋಡಿ ಒಂದು ಸಭೆ ಮಾಡಿಲ್ಲ. ಯಾವ ಆಧಾರದ ಮೇಲೆ ಇವತ್ತು ತಿರಸ್ಕಾರ ಮಾಡಿದ ಏನು ಸುಪ್ರೀಮೋ ಏನು ಅಪ್ಪನ ಮನೆ ಆಸ್ತಿನೋ ವಿಧಾನಸೌಧ ಒಂದು ನಮ್ಮಿಂದ ಆಯ್ಕೆಯಾದಂಥ ಒಬ್ಬ ಸಚಿವ ನಮ್ಮ ಜೋಡಿ ಮಾತುಕತೆ ಮಾಡ್ದನ, ನಮ್ಮ ಅನಿಸಿಕೆಗಳನ್ನು ಕೇಳ್ದನ. ನಮ್ಮ ಭಾಗದ ಶಾಸಕರು ಕೂಡ ಇದು ಜಿಲ್ಲಾಧಿಕಾರಿಗಳು ಕಳಿಸಿದಂಥ ವರದಿ ಸೂಕ್ತ ಐತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಾಗ ಕೈ ಬರಹನ್ನು ಕೊಟ್ಟದ, ಶಿಫಾರಸು ಪತ್ರವನ್ನು ಕೊಟ್ಟದ. ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಕೂಡ ಜಿಲ್ಲಾಧಿಕಾರಿಗಳು ಕಳಿಸಿದಂಥ ವರದಿ ಸೂಕ್ತ ಐತೆ ಅಂತೇಳಿ ವರದಿಯನ್ನು ಕಳಿಸಿದಾಗ ಒಂದು ಸುತ್ತಿನ ಮಾತುಕತೆ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಇಂಥ ಅಯೋಗ್ಯರಿಗೆ ಇವತ್ತು ನಾವು ಧಿಕ್ಕಾರ ಕೂಡಾಕತ್ತೀವಿ. ಯಾಕೆ ಗೊತ್ತಂದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಕೃಷ್ಣ ಬೈರೇಗೌಡಂದು ಸ್ವಂತ ಆದಂಗೆ ಐತೆ, ಅದು ಅಪ್ಪನ ಮನೆ ಆಸ್ತಿ ಆದಂಗೆ ಐತಿ ವಿಧಾನಸೌಧ ಅನ್ನೋದು. ಆ ಹುದ್ದೆ ನಮ್ಮಿಂದ ನಮ್ಮ ಹುದ್ದೆ ಅನ್ನೋದನ್ನು ಇವತ್ತು ಬಿಟ್ಟು ಏಕನಿರ್ಣಯವಾಗಿ ತಾನೇ ಸ್ವ ಇಚ್ಛೆಯಿಂದ ನನ್ನ ಸ್ವಂತ ನಿರ್ಧಾರದಿಂದ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಏಕನೂ ಆಗಬೇಕು. ಇದೇ ಜಾಗದಲ್ಲಿ ನಿಂತ್ಕೊಂಡು ಇಲ್ಲೇ ತಹಶೀಲ್ದಾರ್ ನಿಲ್ಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ವರದಿಯನ್ನು ಕಳಿಸಿವಿ. ಕಳಿಸ್ಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಗೈತಿ. ಒಂದು ಇದೇ ಜಾಗದಾಗ ನಮ್ಮ ಭಾಗದ ಶಾಸಕರನ್ನು ಕಲಿಸಿ ಚಳವಳಿ ಮಾಡಿ ಒಂದು ಪತ್ರವನ್ನು ನಾವು ರೆಡಿ ಮಾಡ್ಬೇಕಂತ ನಮಗೆ ಎಷ್ಟು ನೋವಾಗೈತಿ. ಈ ಭಾಗದಾಗ ಜಿಲ್ಲಾ ಉಸ್ತುವಾರಿಗಳನ್ನ ಬದುಕಲು ಚಳವಳಿ ಹಮ್ಮಿಕೊಂಡು ಇಲ್ಲೇ ಕಲಿಸಿ ಒಂದು ಪತ್ರವನ್ನು ರೆಡಿ ಮಾಡ್ಬೇಕಂತ ನಮಗೆ ಎಷ್ಟು ನೋವಾಗೈತಿ. ಇಲ್ಲಿ ರಸ್ತೆ ತಡೆ ಮಾಡಕ್ಕೆ 10 ನಿಮಿಷಕ್ಕೆ ನೋವಾಗೈತಿ ಪೊಲೀಸ್ ಇಲಾಖೆಗೆ ಅಂತ ನಮಗೆ ಎಷ್ಟು ಮಾಡಿದ. ನಾವು ಇಲ್ಲಿ ತನ ದೊಡ್ಡದ್ದು ಏನಾಯ್ತು, ಇಲ್ಲಿ ಮಾಡಿದ ಸುಮ ಏನಾಯ್ತು, ಆ ಅಯೋಗ್ಯನಿಗೆ ಏನು ಹೇಳೋದು ನಾವು ಇವತ್ತು ಏನು ನನಗೆ ಬೈ ತಗೊಂಡ್ಬಿಟ್ರನ. ಇಲ್ಲಿ ನಮ್ಮಲ್ಲಿ ಎಲ್ಲಿ ತನಕ ಗಂಡಸ್ತನ ಇಲ್ಲ, ಎಲ್ಲಿ ತನಕ ಪ್ರಶ್ನೆ ಮಾಡುವಂಥ ಚಾಣಕ್ತನ ಇಲ್ಲ, ನಮ್ಗೆ ಎಲ್ಲಿ ಧೈರ್ಯ ಇಲ್ಲ, ಅಲ್ಲಿ ತನಕ ನ್ಯಾಯ ಯಾವತ್ತೂ ಸಿಗೋದಿಲ್ಲ. ಈ ಮಾಲೀಕರದಾಗ ಏನು ಬಳಿ ತಗೊಂಡು ಬಿಡ್ತೇವೆ ಆ ಉದ್ದೇಶಕ್ಕೆ ಆಗತ್ತೆ. ಇವತ್ತು ಈ ಕಿತ್ತು ಏನೈತಿ, ಇವತ್ತು ಹುಟ್ಟಿದ ಕಿತ್ತು ನಾಳೆ ಆ ಸಚಿವನ ಮನೆ ಬಂದು ಕೊಡುವಂಥ ಶಕ್ತಿ ಆಗಲಿ ಅಂತ ಹೇಳಿ ಮತ್ತು ನಿಮ್ಮೆಲ್ಲ ಕಡೆ ಕಿತ್ತು ಹೊಟ್ಟಲಿ ಅಂತ ಹೇಳಿ ನಿಮ್ಮಲ್ಲಿ ಬೇಡ್ಕೊಂಡು ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಕೃಷ್ಣ ಬೈರೇಗೌಡನಿಗೆ, ಕೃಷ್ಣ ಬೈರೇಗೌಡನಿಗೆ, ಕಂದಾಯ ಸಚಿವನಿಗೆ ಏಕೆ ಬೇಕು, ಏಕೆ ಬೇಕು, ಏಕೆ ಬೇಕು, ಏಕೆ ಬೇಕು, ಇವತ್ತಿನಿಂದ ಅವರಿಗೆ ಕೃಷ್ಣ ಬೈರೇಗೌಡವರಿಗಾಗಲಿ ಈ ರಾಜ್ಯ ಸರ್ಕಾರಕ್ಕಾಗಲಿ 8 ದಿವಸ ಗಡುವು ಕೊಡ್ತೀವಿ. ನಮ್ಮ ತಾಲೂಕು ಹೋರಾಟದ ಸಮಿತಿ ಮತ್ತು ಜಿಲ್ಲಾ ಅಧಿಕಾರಿಗಳು ಕಳಿಸಿರುವ ಪ್ರಪೋಸಲ್ ಫೈಲ್ ಅನ್ನು ಸರಿಯಾಗಿ ಓದಿ ತಿಳಿದು ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿ ಅವರು ವಿಷಯ ಮುಟ್ಟಿಸ್ಬೇಕಂತ ಈ ವೇದಿಕೆ ಮುಖಾಂತರ ಹೇಳ್ತೀವಿ. ಬರುವ 8 ದಿನಗಳ ನಂತರ ಅವರು ಏನೋ ಇದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ಲಿದ್ರ ಬರುವ ದಿನಮಾನಗಳಲ್ಲಿ ಉಗ್ರ ಹೋರಾಟ ರಚಿಸುತ್ತೇವೆ. ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ದಯಮಾಡಿ ಪೊಲೀಸ್ ಇಂಟೆಲಿಜೆನ್ಸಿ ಅವರಿಗೆ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿಯ ಜನರ ಬದಲ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂತ ವಿಷಯಗಳನ್ನ ಕೃಷ್ಣ ಬೈರೇಗೌಡ ಅವರು ನೋವು ಮಾಡುವಂತ ವಿಷಯ ಹೇಳಬಾರದು. ನಾವು ಕೇಳ್ತಾ ಇರೋದು ಮುಧೋಳ ತಾಲೂಕಿನಿಂದ 4-5 ಹಳ್ಳಿಗಳನ್ನು ಪಡೆದುಕೊಂಡು 16 ಹಳ್ಳಿಗಳನ್ನ ಸೇರಿಸಿ ತಾಲೂಕು ಮಾಡಂತ ಹೇಳ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು ವಿಲೇವಾರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವರು ಮೂರ್ಖ
ಮೂರ್ಖಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರಿಗೆ ಈ ಮಾಲಿನ್ಯಪುರದಿಂದ ಇಲ್ಲಿ ಗ್ರಾಮಸ್ಥರದಿಂದ ಎಲ್ಲರಿಗೂ ಧಿಕ್ಕಾರ ಅಂತ ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ರಚಿಸ್ತೇವೆ ಅಂತ ಹೇಳ್ತೀನಿ. ಕಂದಾಯ ಸಚಿವರು ಮಾಲಿಂಗಪುರ ತಾಲೂಕಾ ಕೇಂದ್ರವನ್ನು ಮಾಡಲು ಈಗ 32 ಹಳ್ಳಿಗಳನ್ನು ಒಳಗೊಂಡು ಮೊದಲು ಮಾಡಲಾಗಿದೆ. ಅದರಲ್ಲಿ ಒಡೆದು ಮಾಡಲು ಈಗ ಅವಕಾಶವಿಲ್ಲ ಎನ್ನುವ ಒಂದು ಅರ್ಥದಲ್ಲಿ ಮಾತಾಡಿದ್ದು ಸರಿಯಲ್ಲ. ಮಾಲಿಂಗಪುರ ತಾಲೂಕು ಆಗಲು ಅತ್ಯಂತ ಯೋಗ್ಯವಾಗಿದ್ದು ಅದು ತಾಲೂಕನ್ನು ಡಿವೈಡ್ ಮಾಡಿ ಮಾಲಿಂಗಪುರ ತಾಲೂಕು ಮಾಡಬೇಕಾಗಿದೆ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕಂದಾಯ ಸಚಿವರು ಮಾಲಿಂಗಪುರ ತಾಲೂಕಾ ಬೇಡಿಕೆಯನ್ನು ಪರಿಗಣಿಸಿ ಮಾಲಿಂಗಪುರ ತಾಲೂಕಾ ಕೇಂದ್ರವನ್ನು ಶೀಘ್ರ ಘೋಷಿಸಬೇಕು. ಮಾಲಿಂಗಪುರ ತಾಲೂಕಾ ಹೋರಾಟ ಇಂದು ನಿನ್ನೆಯದಲ್ಲ, 32 ವರ್ಷಗಳಿಂದ ನಡೀತಾ ಇದೆ. ರಾಜ್ಯದಲ್ಲಿ ಅತ್ಯಂತ